ಸೊ ಡಿಯರ್ ಸ್ಟೂಡೆಂಟ್ಸ್, ಮೊನ್ನೆ ಒಂದೆರಡು ವಿಡಿಯೋ ಮಾಡಿದ್ದೆ ಸ್ಟಡಿ ಸರ್ಟಿಫಿಕೇಟ್ ಡೌಟ್ಸ್ ಅಂದ್ಬಿಟ್ಟು, ಮತ್ತೆ ಮಸ್ಟ್ ಡೂ ಅಪ್ಡೇಟ್ ಅಂತ ಒಂದು ವಿಡಿಯೋಸ್ ಮಾಡಿದ್ದೆ. ಸ್ವಲ್ಪ ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿದ್ರು, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಬಂದೆ. ಯಾಕಂದ್ರೆ ಮ್ಯಾಕ್ಸಿಮಮ್ ಡೌಟ್ಸ್ ನಿಮಗೆ ಸಾಲ್ವ್ ಆಗುತ್ತೆ. ಸೊ ಇಲ್ಲಿ ಕೇಳಿದರೆ ಎಕ್ಸಾಕ್ಟ್ಲಿ ಏನು ಅಂತಂದ್ರೆ, ಎಲಿಜಿಬಿಲಿಟಿ ಕ್ಲಾಸ್ ಮೇಲೆ ಆಲ್ರೆಡಿ ಮಾಡಿದೀನಪ್ಪ, ಚೆಕ್ ಮಾಡ್ಕೊಬಹುದು. ಎಲಿಜಿಬಿಲಿಟಿ ಕ್ಲಾಸ್ ಮೇಲೆ ಸುಮೇದಲ್ ಸುಮೇದಲಾಬದ್ ಏನೇನು ಹೆಸರು ಕೊಟ್ಕೊಂತಿರೋ ಸರ್. ಸ್ಟಡಿ ಸರ್ಟಿಫಿಕೇಟ್ 1 to 10th ಅಂದ್ರೆ 10 ಸರ್ಟಿಫಿಕೇಟ್ಸ್ ಬರುತ್ತಾ, ಅವ್ರು ಒಂದ್ರಲ್ಲೇ ಎಲ್ಲ ಇರುತ್ತಾ? ಬಿಕಾಸ್ ಈಗ 1 to 4 ತನಕ ಫೆಚ್ ಆಗಿಲ್ಲ ಅಂದ್ರೆ ಒಂದೇ ಸರ್ಟಿಫಿಕೇಟ್ ಇದ್ರೆ 4 ಟೈಮ್ಸ್ ಅದನ್ನೇ ಅಪ್ಲೋಡ್ ಮಾಡ್ಬೇಕಾ? ಇದು ವ್ಯಾಲಿಡ್ ಕ್ವಶನ್. ಎಕ್ಸಾಕ್ಟ್ಲಿ ಏನು ಅಂತಂದ್ರೆ, ಇವಾಗ ನೀವು 1 to 10th ಒಂದೇ ಸ್ಕೂಲಲ್ಲಿ ಓದಿದ್ರೆ ಒಂದೇ ಸರ್ಟಿಫಿಕೇಟ್ ಬರೋದು. ಅದ್ ಇನ್ ಕೇಸ್ ಏನೋ ಫೆಚ್ ಆಗಿಲ್ಲ ಅಂತಂದ್ರೆ ಮಲ್ಟಿಪಲ್ ಟೈಮ್ಸ್ ಅದನ್ನೇ ಅಪ್ಲೋಡ್ ಮಾಡಬೇಕು. ಅದು ಬಂದಾಗ ನಾನು ಹೇಳ್ತೀನಿ, ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ ಯಾವ ತರ ಏನ್ ಮಾಡ್ಬೇಕು ಅಂತ. ಅದಕ್ಕೆ ಚಾನಲ್ ನ ಫಾಲೋ ಅಪ್ ಮಾಡಿ ಅಂತ ಹೇಳೋದು. ಸೊ ನಿಮಗೆ ಏನಿದೆ ಕಂಟೆಂಟ್ ನಿಮಗೆ ಸಿಗ್ತಾ ಹೋಗುತ್ತೆ, ಫಾಲೋ ಅಪ್ ಮಾಡಿ. ಗ್ರೂಪ್ ಅಲ್ಲಿ ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ, ಆ ಟೈಮ್ ಬಂದಾಗ ಹೇಳ್ತಾ ಹೋಗ್ತೀನಿ. ವ್ಯಾಲಿಡ್ ಕ್ವಶನ್ ಅದು. ಓಕೆ, ವ್ಯಾಲಿಡ್ ಕ್ವಶನ್ ಹತ್ರ ಆನ್ಸರ್ ಇರುತ್ತೆ. ಓಕೆ, ಮಲ್ಟಿಪಲ್ ಟೈಮ್ಸ್ ಅಪ್ಲೋಡ್ ಮಾಡಬಹುದು. ಏನಂತ ಇಲಿಸ್ಟ್ರೇಷನ್ಸ್ ಕೊಡ್ತೀನಿ. ಸರ್, ನನ್ನ ಆಧಾರ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಸೇಮ್ ಅಡ್ರೆಸ್ ಅಲ್ಲಿ ಇಲ್ಲ, ಎಲಿಜಿಬಲ್ ಆಗುತ್ತಾ? ನೋಡಿ, ನಾನು ಹೇಳಿರೋದು ಅಡ್ರೆಸ್ ಅಲ್ಲಪ್ಪ, ನೇಮ್ ಮಾತ್ರ ಇರಬೇಕು. ಯಾರೋ ಒಬ್ರು ಕೇಳಿದ್ದಾರೆ, ನೇಮ್ ಬಗ್ಗೆ ಒಬ್ರು ಕೇಳಿದ್ದಾರೆ. ಒಂದ್ ನಿಮಿಷ, ಇಲ್ಲಿದ್ದಾರೆ. ನೋಡಿ ಇಲ್ಲಿ ನೇಮ್. ಇವಾಗ 10th ಅಲ್ಲಿ ಏನ್ ಪ್ರತೀಕ್ ಅಂತ ಇದೆ, ಇವಾಗ ಪ್ರಿಯಾ ಬಿರಾದರ್ ಅವರು ಹೇಳಿದ್ದಾರೆ ಪ್ರತೀಕ್ ಅಂತ ಇದೆ. ಆಧಾರ್ ಕಾರ್ಡ್ ಅಲ್ಲೂ ಪ್ರತೀಕ್ ಅಂತ ಬರುತ್ತೆ. ಆಮೇಲೆ ಇದು ಒಂದು ಕೇಳಿದ್ದಾರೆ, ಕ್ಯಾಪಿಟಲ್ ಅಲ್ಲಿ ಸ್ಮಾಲ್ ಅಲ್ಲಿ ಬರುತ್ತೆ. ಸರ್, ಡಸಂಟ್ ಮ್ಯಾಟರ್, ನೇಮ್ ಸೇಮ್ ಇರಬೇಕು. ಅರ್ಥ ಆಯ್ತಾ? ಫಸ್ಟ್ ಪ್ರತೀಕ್ ಇದೆಯಾ, ಪ್ರತೀಕ್ ಇರಬೇಕು. ಇನ್ ಕೇಸ್ ಇನಿಷಿಯಲ್ ಇತ್ತಾ, ಇವಾಗ ಫಾರ್ ಎಕ್ಸಾಂಪಲ್ ಪ್ರತೀಕ್ ಕೆ ಅಂತ ಇತ್ತು, ಪ್ರತೀಕ್ ಕೆ ಅಂತ 10th ಪಾಸ್ ಕಾರ್ಡ್ ಅಲ್ಲಿ ಇದ್ರು, ಆಧಾರ್ ಕಾರ್ಡ್ ಅಲ್ಲೂ ಪ್ರತೀಕ್ ಕೆ ಅಂತಾನೆ ಬರಬೇಕು. ಆಧಾರ್ ಕಾರ್ಡ್ ಅಲ್ಲಿ ಎಲ್ಲ ಕ್ಯಾಪಿಟಲ್ಸ್ ಬರಲ್ಲ, ಅಲ್ಲಿ ಸ್ಮಾಲೇ ಬರೋದು. ಸೊ ಸ್ಮಾಲ್ ಕ್ಯಾಪಿಟಲ್ ಇದ್ರೆ ಡಿಫ್ರೆನ್ಸಸ್ ಆಗಲ್ಲ ನಿಮಗೆ. ಓಕೆ, ಸೊ ಐ ಥಿಂಕ್ ಯು ಗಾಟ್ ದ ಆನ್ಸರ್. ನೋಡಿ, ಯಾರು ಯೂಟ್ಯೂಬ್ ವಿಡಿಯೋ ಲಿಂಕ್ ಬೇರೆ ಪೇಸ್ಟ್ ಮಾಡಿದ್ದಾರೆ, ನಮ್ ಲಿಂಕ್ ಅಲ್ಲ, ನನಗೆ ಪ್ರಮೋಷನ್ ಹೇಳಿದ್ನಲ್ಲ ನಿಮ್ಗೆ. ಆಲ್ರೆಡಿ ಈ ತರ ಒಂದು ಕಟ್ ಆಫ್ ವಿಡಿಯೋ, ಬ್ರಾಂಚ್ ಕಟ್ ಆಫ್ ವಿಡಿಯೋ ಗ್ರೂಪ್ಸ್ ಎಲ್ಲ ಹಾಕಿದೀನಿ ನಿಮಗೆ. 2025 ಇದು 2025 ಲಾಸ್ಟ್ ಇಯರ್ ಕಟ್ ಆಫ್ ವಿಡಿಯೋ ಎಲ್ಲೂ ಸಿಗಲ್ಲ, ಸಿಗೋದು ಓನ್ಲಿ ಇಂಡಿಯಾ ಅಕಾಡೆಮಿಲಿ. ಇಂಡಿಯಾ ಅಕಾಡೆಮಿಲಿ ಸಿಗಬೇಕು ಅಂದ್ರೆ ಯು ಶುಡ್ ಜಾಯಿನ್ ದ ಕೋರ್ಸಸ್. ಐದರ್ ಲಾಂಗ್ ಶಾರ್ಟ್ ಟರ್ಮ್ ಜಾಯ್ನ್ ಆಗಬೇಕು, ಅಥವಾ ರೆಕಾರ್ಡ್ ಕ್ಲಾಸ್ ತಗೋಬೇಕು, ಅಥವಾ ಪರ್ಸನಲ್ ಗೈಡೆನ್ಸ್ ಹೋಗ್ಬೇಕು. ಆಮೇಲೆ ನಿಮ್ಗೆ LMR PPT ಕೋರ್ಸ್ ಇದೆ. ಇಲ್ಲಿ ಟಾಪಿಕ್ ವೈಸ್ ಮತ್ತೆ ಚಾಪ್ಟರ್ ಮಾಡೆಲ್ ವೈಸ್ ಮತ್ತೆ 100 ಮಾರ್ಕ್ಸ್ ಟೆಸ್ಟ್, ಎಲ್ಲಾ ಸಬ್ಜೆಕ್ಟ್ ಮೆಟೀರಿಯಲ್ ಕಂಟೆಂಟ್ ಇದೆ. ಓಕೆ, ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ನಿಮಗೆ ರಿಲೇಟೆಡ್ ಟು DCET. ಓಕೆ, ಕಟ್ ಆಫ್ ವಿಡಿಯೋ ಸಿಗಲ್ಲ. ಕಟ್ ಆಫ್ ವಿಡಿಯೋ ಬೇಕು ಅಂತಂದ್ರೆ ಯು ಶುಡ್ ಗೋ ಫಾರ್ ಯಾವುದು ಪರ್ಸನಲ್ ಗೈಡೆನ್ಸ್ ಮತ್ತೆ ಕೋಚಿಂಗ್ಗೆ ಬರಬೇಕಾಗತ್ತೆ. ಸೊ ದಿಸ್ ಇಸ್ ದ ಕಟ್ ಆಫ್ ವಿಡಿಯೋ ರೌಂಡ್ 1 ರೌಂಡ್ 2. ಆಲ್ರೆಡಿ ಹೇಳಿ ಒಂದು ವಿಡಿಯೋನು ಶಾರ್ಟ್ಲಿ ಅಪ್ಲೋಡ್ ಮಾಡ್ತೀನಿ, ವೆಯ್ಟ್ ಮಾಡಿ. ಸೊ ರೌಂಡ್ 1 ರೌಂಡ್ 2 ಎಲ್ಲ ಜನರಲ್ ಮೆರಿಟ್, ನಿಮ್ಗೆ ಯಾವುದೇ ಕ್ಯಾಟಗರಿ ಇದ್ರು, ಜನರಲ್ ಮೆರಿಟ್ ಇದ್ರು ಎಲ್ಲ ಕಂಪ್ಲೀಟ್ ಸಿಗುತ್ತೆ ಕಾಲೇಜ್ ವೈಸ್. ಇದನ್ನೇ ಆಪ್ಷನ್ ಎಂಟ್ರಿ PDF ಮಾಡೋದು. ನಿಮ್ಮ ರೆಫರೆನ್ಸ್ಗೆ ಅಷ್ಟೇ ನಾನು ಹೇಳ್ತಾ ಇರೋದು, ರೆಫರ್ ಮಾಡೋದಕ್ಕೆ ಒಂದು ಐಡಿಯಾ ಸಿಗುತ್ತೆ. ಇದು ಎಲ್ಲೂ ಸಿಗಲ್ಲ, ದಿಸ್ ಓನ್ಲಿ ಫ್ರಮ್ ಇಂಡಿಯಾ ಅಕಾಡೆಮಿ. ಸೊ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗ್ಬೋದು. ಎಲ್ಲ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ಈ ತರ ಸಪೋರ್ಟ್ ಮಾಡ್ತಾ ಇರಿ. ಆದಷ್ಟು ಕಮೆಂಟ್ಸ್ ಮಾಡಿದ್ರೆ ಒಂದು ವಿಡಿಯೋ ಮಾಡೋ ಟ್ರೈ ಮಾಡ್ತೀನಿ, ನಿಮ್ಗೊಂದು ಹೆಲ್ಪ್ಫುಲ್ ಆಗುತ್ತೆ. ಈ ತರ ಮ್ಯಾಕ್ಸಿಮಮ್ ಡೌಟ್ಸ್ ಎಲ್ಲ ಸಾಲ್ವ್ ಆಗುತ್ತೆ ನಿಮಗೆ. ಓಕೆ, ಸೊ ದಿಸ್ ಇಸ್ ದ ಅಪ್ಡೇಟ್ ಫಾರ್ ಯು. ಸೊ ವಿಡಿಯೋ ಇಷ್ಟ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಕೋರ್ಸ್ ಜಾಯ್ನ್ ಆಗಿ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ. ಇಂಡಿಯಾ ಅಕಾಡೆಮಿ ಕಂಪ್ಲೀಟ್ ಸಪೋರ್ಟ್ ಸಿಗುತ್ತೆ ನಿಮಗೆ. ವಿಗೋರಿಸ್ ಕ್ಲಾಸಸ್ ನಡೀತಾ ಇದೆ. ಸೊ ಬಿ ಒನ್ ಆಫ್ ದ ಟಾಪ್ ಅಚೀವರ್ಸ್, ಜಾಯ್ನ್ ಇಂಡಿಯಾ ಅಕಾಡೆಮಿ. ಬಿಲೀವರ್ಸ್, ಜಾಯ್ನ್ ಅಸ್ ಅಂಡ್ ಸಿ ದ ಚೇಂಜ್. ಇಲ್ಲಿ ಓಕೆ, ಇದಾಯ್ತು. ಅಡ್ರೆಸ್ ಹೇಳಿದ್ನಲ್ಲ, ಓಕೆ, ನೋ ಇಶ್ಯೂ. ಬರೆಯಕ್ಕೆ ಏಜ್ ಲಿಮಿಟ್ ಇದೆ ಇಲ್ಲಪ್ಪ. DCET ಎಕ್ಸಾಮ್ ಬರೆಯಕ್ಕೆ ಏಜ್ ಲಿಮಿಟ್ ಏನಿಲ್ಲ. ಎನಿ ಟೈಮ್ಸ್ ಯು ಕ್ಯಾನ್ ರೈಟ್. ಆ ವರ್ಷ ಬರೆದ್ರೆ ಎಲಿಜಿಬಲ್ ಆಗ್ತೀರಾ, ಸೇರ್ಕೊಬಹುದು. ನೆಕ್ಸ್ಟ್ ಇಯರ್ ಮತ್ತೆ ಬರ್ಕೊಂಡು ಹೋಗ್ಬೋದು, ನೋ ಇಶ್ಯೂ. ಬಟ್ ಏನು ಅಂದ್ರೆ, ಕಾಲೇಜ್ ಜಾಯ್ನ್ ಆಗಿ ವಿತೌಟ್ ಇಂಟಿಮೇಷನ್ ಬಿಟ್ಟಿರಬಾರ್ದು, ಪ್ರಾಬ್ಲಮ್ ಆಗುತ್ತೆ. ನೀವು ಎಷ್ಟಲ್ಲಿ ಬೇಕಾದ್ರೆ ಬರೀರಿ, ಬಟ್ ಕಾಲೇಜ್ ಜಾಯ್ನ್ ಆದಾಗ ವಿತೌಟ್ ಇಂಟಿಮೇಷನ್ ಬಿಟ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಸರ್, ಐ ಆಮ್ ಸ್ಟಡಿಡ್ ಇನ್ ಸ್ಟೇಟ್ ಸಿಲೆಬಸ್, ಮೈ ಸರ್ಟಿಫಿಕೇಟ್ ಇಸ್ ಇಶ್ಯೂಡ್ ಇನ್ ಮೈ ಸ್ಕೂಲ್, ಇಸ್ ನಾಟ್ ಆಪ್ಷನ್ ಟು ಸೈನ್ BO ಆಫೀಸರ್. ಆಲ್ರೆಡಿ ಇದಕ್ಕೆ ಆನ್ಸರ್ ಮಾಡಿದ್ದೀನಿ. ಎಕ್ಸಾಕ್ಟ್ಲಿ ಏನು ಅಂದ್ರೆ, ಸ್ಟಡಿ ಸ್ಟೇಟ್ ಸರ್ಟಿಫಿಕೇಟ್ ಅಂದ್ರೆ BOC ಸಪರೇಟ್ ಆಪ್ಷನ್ಸ್ ಇರಲ್ಲ. ಸ್ಕೂಲಲ್ಲಿ ಏನ್ ಕೊಡ್ತಾರೋ ತಗೊಂಡೋಗಿ ಕೊಟ್ರೆ ಅವರೇ ಕೌಂಟರ್ ಸೈನ್ ಮಾಡ್ಕೊಡ್ತಾರೆ. ನೋಡಿ, ಸ್ಪೇಸ್ ನೋಡ್ಕೊಂಡು ಕೌಂಟರ್ ಸೈನ್ ಮಾಡಿ ಸೀಲ್ ಸೈನ್ ಹಾಕೊಡ್ತಾರೆ. ಅದು ಅವ್ರು ಮಾಡ್ಕೊಡ್ತಾರೆ, ಅವ್ರ ಕೆಲಸ. ನೀವು ತಗೊಂಡೋಗಿ ಕೊಡಿ ಅಷ್ಟೇ. ಬಟ್ ಮಾಡಿಸ್ಕೊಬೇಕು, ಸ್ಟೇಟ್ ಅವ್ರು ಮಾಡಿಸ್ಕೊಬೇಕು, CBSE SCS ಅವ್ರು ಬೇಕಾಗಲ್ಲ. ಸರ್, ಇಂಗ್ಲಿಷ್ ಅಲ್ಲಿ ತಗೋಬೇಕಾ ಅಥವಾ ಕನ್ನಡದಲ್ಲಿ ತಗೋಬೇಕಾ ಸರ್ಟಿಫಿಕೇಟ್? ಇದು ಮೇಜರ್ ಪ್ರಾಬ್ಲಮ್. ಓಕೆ, ಅದು ಯಾಕೆ ಕನ್ನಡದಲ್ಲಿ ತಗೊಂತೀರ ನಂಗಂತೂ ಗೊತ್ತಿಲ್ಲ. ಸೊ ಬೆಟರ್ ಕನ್ನಡದಲ್ಲಿ ಇದ್ರೆ ಇಂಗ್ಲಿಷ್ ಕನ್ವರ್ಟ್ ಮಾಡ್ಕೊಂಬಿಡಿ. ಕೊಡ್ತಾರೆ ಅನ್ಕೊಂತೀನಿ, ಇಂಗ್ಲಿಷ್ ಅಲ್ಲಿ ಕೇಳಿದ್ರೆ ಕೊಡ್ತಾರೆ ಅನ್ಕೊಂಡು ರೀ ಅಪ್ಲೈ ಮಾಡಿ, ಸಿಗುತ್ತೆ. ಸೊ ಆದಷ್ಟು ಇಂಗ್ಲಿಷ್ ಅಲ್ಲಿ ಅಪ್ಲೈ ಮಾಡ್ಕೊಂಬಿಡಿ. ಯಾಕಂದ್ರೆ 10th ಮಾರ್ಕ್ಸ್ ಕಾರ್ಡ್ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಆಧಾರ್ ಕಾರ್ಡ್ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಸೊ ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ ಇನ್ಕಮ್ ಹೈದರಾಬಾದ್ ಕರ್ನಾಟಕ ಯಾವುದೇ ಇದ್ರು ಇಂಗ್ಲಿಷ್ ಅಲ್ಲಿ ಇದ್ರು ಓಕೆ, ನೋ ಇಶ್ಯೂ. ಇದೆ ನೋಡಿ, ಹೇಳಿ ನಾನು. ಸರ್, ನಂದು ನೇಮ್ ಆಧಾರ್ ಕಾರ್ಡ್ ಅಲ್ಲಿ RP ಜ್ಯೇಷ್ಠ ಅಂತ ಇದೆ, SLC ಕಾರ್ಡ್ ಅಲ್ಲಿ RP ಜ್ಯೇಷ್ಠ. ನೋಡಿ, ಇದು ತಪ್ಪಾಗುತ್ತೆ, ಇದು ಪ್ರಾಬ್ಲಮ್ ಆಗುತ್ತೆ, ಇದು ಮೇಜರ್ ಪ್ರಾಬ್ಲಮ್ ಆಗುತ್ತೆ. ಇದು ಆಧಾರ್ ಕಾರ್ಡ್ದು 10th ಮಾರ್ಕ್ಸ್ ಕಾರ್ಡ್ ಹೆಂಗಿದೆ ಹಂಗೆ ಇರ್ಬೇಕು. ನೋಡಿ, ಇಲ್ಲಿ 2 T ಕ್ಯಾಪಿಟಲ್ ಬಂದಿದೆ. ಇವಾಗ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸಬಹುದು, 10th ಮಾರ್ಕ್ಸ್ ಕಾರ್ಡ್ ಚೇಂಜ್ ಮಾಡಕ್ ಆಗಲ್ಲ. ಅದನ್ನೇ ಹೇಳ್ತಾ ಇರೋದು ನಿಮ್ಗೆ. 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹೆಂಗಿದೆಯೋ ಆಧಾರ್ ಕಾರ್ಡ್ ನ ಚೇಂಜ್ ಮಾಡಿಸ್ಕೊಳ್ಳಿ, ನೇಮ್ ಕರೆಕ್ಷನ್ ಮಾಡಿಸಿ, ಡೆಫಿನೆಟ್ಲಿ ಮಾಡ್ಕೊಡ್ತಾರೆ. 1 ವೀಕ್ ಅಲ್ಲಿ ಅಪ್ಡೇಟ್ ಆಗುತ್ತೆ. ನಿಮ್ಗೆ ಸಾಫ್ಟ್ ಕಾಪಿ ಸಿಕ್ಕರು ಸಾಕು ನಿಮ್ಗೆ, ನೋ ಇಶ್ಯೂ. ಓಕೆ, ಯಾಕಂದ್ರೆ ಅಪ್ಲೈ ಮಾಡ್ಬೇಕಾದ್ರೆ ಮ್ಯಾಚ್ ಆಗ್ಬೇಕಷ್ಟೇ, ಬ್ಯಾಕ್ ಎಂಡ್ ಚೆಕ್ ಮಾಡ್ಕೊಂತಾರೆ. ಸೊ ನೀವು ಅಪ್ಡೇಟ್ ಸಾಫ್ಟ್ವೇರ್ ಅಪ್ಡೇಟ್ ಆಗ್ಬಿಟ್ರೆ ಅದೇ ಬ್ಯಾಕ್ ಎಂಡ್ ಚೆಕ್ ಮಾಡ್ಕೊಡುತ್ತೆ. ನಿಮ್ಗೆ ಸಬ್ಮಿಟ್ ಮಾಡ್ಬೇಕು ಅನ್ನೋದೇನಿಲ್ಲ, ನೀವು ಅಪ್ಲೋಡ್ ಮಾಡ್ಬೇಕು ಅನ್ನೋದೇನಿಲ್ಲ.
ಅದೇ ಬ್ಯಾಕ್ ಎಂಡ್ ಚೆಕ್ ಮಾಡ್ಕೊಳುತ್ತೆ. ಸೊ ಹಿಂಗೆ ಬರಬೇಕು, RP JESTA JESTA ಅಂತ ಬರೀಬೇಕು, TA ಬರಬಾರ್ದು. ಓಕೆ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಸರ್? ಆಲ್ರೆಡಿ ಹೇಳಿದ್ನಲ್ಲಪ್ಪ, ಇಷ್ಟಲ್ಲಿ ಕೇಳ್ತೀರಾ, April 1st week ವೇಟ್ ಮಾಡಿ. NCC ಕೋಟಾ NCC ಸರ್ಟಿಫಿಕೇಟ್ಸ್ ಏನು ಇಲ್ಲಪ್ಪ, NCC ಕೋಟಾ NCC ಸರ್ಟಿಫಿಕೇಟ್ಸ್ ಏನು ಇಲ್ಲ. ನೀವು ತಗೊಂಡಾಗ ಏನೇನು ಎಲಿಜಿಬಲ್ ಇದೆ ಕೋಟಾ ಕ್ಲೈಮ್ ಮಾಡಿ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ, ಡಾಕ್ಯುಮೆಂಟ್ಸ್ ಏನೇ ಸಬ್ಮಿಟ್ ಮಾಡಿ, ನಿಮ್ಗೆ ವೆರಿಫಿಕೇಶನ್ ಕರೀತಾರೆ. ವೆರಿಫಿಕೇಶನ್ ಕರೆದಾಗ ಅಲ್ಲಿ ಹೋಗಿ ಅಲ್ಲಿ ಕೊಡಿ, ಆಟೋಮೆಟಿಕಲಿ ವ್ಯಾಲಿಡ್ ಇದೆಯೋ ಎಲ್ಲ ಹೇಳ್ತಾರೆ ಸರ್, ಎಲ್ಲ ತಗೊಂಡ್ಬಿಟ್ಟು ಅಲ್ಲೇ ಹೇಳಲ್ಲ, ಲಿಸ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಲ್ಯಾಟ್ರಲ್ ಎಂಟ್ರಿ PUC ಸರ್ಟಿಫಿಕೇಟ್ಸ್, PUC ಸ್ಟಡಿ ಸರ್ಟಿಫಿಕೇಟ್, ಲ್ಯಾಟ್ರಲ್ ಎಂಟ್ರಿ ಇರೋ PUC ಬೇಕಾಗಿಲ್ಲ. 1 to 10 ಮತ್ತೆ ಡಿಪ್ಲೊಮಾ ಅಷ್ಟೇ. 1 to 10 10 ವರ್ಷ ಬರುತ್ತೆ, ಡಿಪ್ಲೊಮಾ 2 ವರ್ಷ ಬರುತ್ತೆ, ಸಾಕು ತಗೊಳ್ಳಿ. PUC ಕನ್ಸಿಡರೇಷನ್ ಬರಲ್ಲ ಇಲ್ಲಿ. ಸರ್ ವಾಟ್ ಅಬೌಟ್ AP ಸ್ಟೂಡೆಂಟ್ಸ್? AP ಸ್ಟೂಡೆಂಟ್ಸ್ ಎಲಿಜಿಬಲ್ ಆಗ್ತೀರಾ, ಬಟ್ ನಿಮ್ಮ ಅಪ್ಪ ನಿಮ್ಮ ಓದಿರಬೇಕು. ಅದು ಕ್ಲಾಸ್ ವಿಡಿಯೋಸ್ ಇದೆ, ಅದು ನೋಡಿ ಕುತ್ಕೊಂಡು ಅರ್ಥ ಆಗುತ್ತೆ. ಇಲ್ಲಿ ಏನೊಂದು ಕಂಡೀಷನ್, ಐದರ್ ಸ್ಟೂಡೆಂಟ್ಸ್ ಆರ್ ಸ್ಟೂಡೆಂಟ್ ಪೇರೆಂಟ್ಸ್. ಈಗ ಸ್ಟೂಡೆಂಟ್ಸ್ ಓದಿರ್ಬೇಕು ಕರ್ನಾಟಕದಲ್ಲಿ ಮಿನಿಮಮ್ 7 years, ಇಲ್ಲ ಅವರ ಪೇರೆಂಟ್ಸ್ ಯಾರನ್ನ ಒಬ್ರು ಓದಿರಬೇಕು. ಐದರ್ ಪೇರೆಂಟ್ಸ್, ಐದರ್ ಫಾದರ್ ಆರ್ ಮದರ್, ಇಬ್ರು ಓದಿಲ್ಲ ಅಂದ್ರೆ ಇವ್ರು ನಾಟ್ ಎಲಿಜಿಬಲ್, ಅಷ್ಟೇ, ಸಿಂಪಲ್. ಆಲ್ರೆಡಿ ಹೇಳಿದೀನಿ ನಿಮ್ಗೆ. ಸೊ ಅದು ಬಿಟ್ರೆ ರಿಮೈನಿಂಗ್ ಇಲ್ಲಿಂದ ಬರೋದಾದ್ರೆ, ಓಕೆ ಸರ್, ಮೈ ನೇಮ್ ನೇಮ್ ಚೇಂಜ್ ಇನ್ ಇನ್ಕಮ್ ಕ್ಯಾಸ್ಟ್, ಮೈ ಸರ್ಟಿಫಿಕೇಟ್ ಇಸ್ 3B, ಕ್ಯಾನ್ ಐ ಚೇಂಜ್ ನೇಮ್ ಇನ್ ದ ಇನ್ಕಮ್ ಅಂಡ್ ಕ್ಯಾಸ್ಟ್? ನೋಡಿ ಇಲ್ಲಿ ಪರ್ಟಿಕ್ಯುಲರ್ಲಿ ನಾನು ಕ್ಯಾಸ್ಟ್ ಸರ್ಟಿಫಿಕೇಟ್ ನ್ಯೂ ಅಪ್ಲೈ ಮಾಡಕ್, ಅದು ಸ್ಟೂಡೆಂಟ್ಸ್ ಕೇಳಿದ್ದಾರೆ, ನ್ಯೂ ಅಪ್ಲೈ ಮಾಡಕ್ ಹೇಳಿರೋದು ಓನ್ಲಿ SC ಕ್ಯಾಟಗರಿ ಅವ್ರಿಗೆ ಮಾತ್ರ. ರಿಮೈನಿಂಗ್ ಎಲ್ಲರೂ ಏನಿದ್ರು ನೋ ಇಶ್ಯೂ, ವ್ಯಾಲಿಡಿಟಿ ಇದ್ರು ನೋ ಇಶ್ಯೂ, ತಲೆ ಕೆಡ್ಸಕ್ ಹೋಗ್ಬೇಡಿ. ಬಟ್ ನೇಮ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಹೇಳದಲ್ಲ, 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹೆಂಗಿದೆಯೋ ಹಂಗೆ ಆಧಾರ್ ಕಾರ್ಡ್ ಅಲ್ಲಿ ಬರಬೇಕು. ಎಲ್ಲಾ ಕ್ಯಾಸ್ಟ್, ಎಲ್ಲಾ ಇನ್ಕಮ್, ಮತ್ತೆ ಹೈದರಾಬಾದ್ ಕರ್ನಾಟಕ ಏನಿದೆ ಎಲ್ಲಾದ್ರಲ್ಲೂ ಸೇಮ್ ಬರಬೇಕು. ತಪ್ಪಿತ್ತ ಚೇಂಜಸ್ ಮಾಡಿ. ಆಮೇಲೆ ಅದು ರಿಪ್ಲೈ ಬರ್ತಾ ಇದೆ ನನಗೆ, ಮಾಡ್ಕೊಡಲ್ಲ ಅಂತ, ಬಟ್ ಮಾಡ್ಕೊಡ್ಲೇಬೇಕು. KA ನೋಟಿಫಿಕೇಶನ್ ಇದೆ, ಬ್ರೋಷರ್ ತಗೊಂಡೋಗಿ ತೋರಿಸಿ ಡೆಫಿನೆಟ್ಲಿ ಮಾಡ್ಕೊಡ್ತಾರೆ. ಸರ್ ನನ್ನದು ಆಧಾರ್ ಕಾರ್ಡ್ ಅಲ್ಲಿ ನೇಮ್ ಚೇಂಜ್ ಆಪ್ಷನ್ ಇಲ್ಲ, ನೀನ್ ಮಾಡಕ್ಕಾಗಲ್ಲಪ್ಪ, ಅಪ್ಲೈ ಮಾಡೋದು ಆಟೋಮೆಟಿಕಲ್ ಅವರೇ ತಗೊಂತಾರೆ, ಮಾಡ್ತಾರೆ. ಸರ್ ಮೈ ನೇಮ್ ಇಸ್ ಸೇಮ್ ಇನ್ ಬೋತ್ ಆಧಾರ್ ಅಂಡ್ 10th ಮಾರ್ಕ್ಸ್ ಕಾರ್ಡ್, ಬಟ್ ದ ಅಪ್ಪರ್ ಕೇಸ್ ಲೋವರ್ ಕೇಸ್, ಆಲ್ರೆಡಿ ಆನ್ಸರ್ ಮಾಡಿದ್ನಲ್ಲ, ಅಪ್ಪರ್ ಕೇಸ್ ಲೋವರ್ ಕೇಸ್ ಮ್ಯಾಟರ್ ಆಗಲ್ಲ. ಲೆಟರ್ ಇದೆಯಾ, ಕ್ಯಾಪಿಟಲ್ A ಇದ್ರು, ಇಲ್ಲಿ ಸ್ಮಾಲ್ A ಇದ್ರು, A ಇರ್ಬೇಕು ಅಷ್ಟೇ. ಇಲ್ಲಿ ಮೈ ಪ್ರಾಬ್ಲಮ್ ಸೇಮ್. ಆನ್ಸರ್ ಸಿಕ್ತು ಅನ್ಕೊಂತೀನಿ. ಯಾರೋ ಏನೇನು ಹೆಸರು ಹಾಕಂತಿರಲ್ಲಿ, ಕೀರ್ಟ್ ಮಸ್ಕನ್, ವಿನುಯಕ್, ಅಯ್ಯಪ್ಪ ರಾಮ, ಹರ್ಷಿತ್. ನನ್ನ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ನನ್ನ ಫಾದರ್ ನೇಮ್ ರಾಜು ವಿ ಇದೆ, ಆದ್ರೆ ನನ್ನ ಆಧಾರ್ ಕಾರ್ಡ್ ಅಲ್ಲಿ ವಿ ರಾಜು. ನೋಡಿ ಇಲ್ಲಿ ಇನ್ನೊಂದು ಮಾಡ್ಕೊಳ್ಳಿ, ಇದೊಂದು ವ್ಯಾಲಿಡ್ ಡೌಟ್. ಫಾದರ್ ನೇಮ್ ಮ್ಯಾಟರ್ ಆಗಲ್ಲ. ನಾನು ಹೇಳ್ತಾ ಇರೋದು ನಿಮ್ಮ ನೇಮ್ ಕಾನ್ಸಂಟ್ರೇಟ್ ಮಾಡಿ, ಫಾದರ್ ನೇಮ್ ಮ್ಯಾಟರ್ ಆಗಲ್ಲ. ಅರ್ಥ ಆಯ್ತಾ? ಇವಾಗ ಫಾದರ್ ನೇಮ್ ಚೇಂಜಸ್ ಮಾಡ್ಬೇಕು ಅಂದ್ರೆ ಅವ್ರ ಆಧಾರ್ ಕಾರ್ಡ್ ಫಸ್ಟ್ ಚೇಂಜ್ ಮಾಡಬೇಕು, ಅವ್ರ ಆಧಾರ್ ಕಾರ್ಡ್ ತಗೊಂಡ್ಬಂದು ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟು ಆ ಎರಡು ಮ್ಯಾಚ್ ಮಾಡಬೇಕು, ಅವು ಚೇಂಜಸ್ ಮಾಡಬೇಕು. ತುಂಬಾ ಡಿಲೇ ಆಗುತ್ತೆ. ಮಾಡಿಸ್ಕೊಂಡಿದ್ರೆ ಮಾಡಿಸ್ಕೊಂಬಿಡಿ. ಅದಕ್ಕೆ ಯಾವಾಗ್ಲೂ ಒಂದು ಅರ್ಥ ಮಾಡ್ಕೊಳ್ಳಿ, ಕೀಪ್ ದ ಬೇಸ್ ಆಸ್ 10th ಸರ್ಟಿಫಿಕೇಟ್. 10th ಸರ್ಟಿಫಿಕೇಟ್ ಮೇಲೆ ಏನಿದೆ ಅದು ಮಾಡಿಸ್ಕೊಂಡು ಹೋಗಿ, ಈಸಿ ಆಗುತ್ತೆ ನಿಮ್ಗೆ. ಸೊ ಮಾಡಿಸ್ಕೊಂಡೋಗಿದ್ರೆ ಮಾಡಿಸ್ಕೋಬಹುದು, ನೋ ಇಶ್ಯೂ. ಬಟ್ ಕ್ಯಾಸ್ಟ್, ಇನ್ಕಮ್, ಮತ್ತೆ ಹೈದರಾಬಾದ್ ಕರ್ನಾಟಕ ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ಫಾದರ್ ನೇಮ್ ಏನ್ ಮ್ಯಾಚ್ ಆಗಲ್ಲ. ಫಾದರ್ ನೇಮ್ ಇರಬೇಕು, ಬಟ್ ನಿಮ್ಮ ನೇಮ್ ಸೇಮ್ ಇರಬೇಕು, ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ಓಕೆ, ಮಾಡಿಸ್ಕೊಂಡೋಗಿದ್ರೆ ಮಾಡಿಸ್ಕೋಬಹುದು, ಇಲ್ಲ ನೋ ಇಶ್ಯೂ. ಅದಕ್ಕೆ ಫಸ್ಟ್ ಹೇಳಿದ್ನಲ್ಲ, ಫಸ್ಟ್ ನಿಮ್ ಫಾದರ್ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸಿ, ಅವ್ರು ಚೇಂಜ್ ಮಾಡ್ಸಕ್ ಅವ್ರಿಗೊಂದು ಡಾಕ್ಯುಮೆಂಟ್ ಕೊಡಬೇಕು, 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹೆಂಗಿದೋ ತಗೊಂಡೋಗಿ ಕೊಡಬೇಕು. ಅದಾದ್ಮೇಲೆ ನಿಮ್ಗೆ ಮಾಡ್ಕೊಡ್ತಾರೆ. ಫಾದರ್ ನೇಮ್ ಆಲ್ರೆಡಿ ಹೇಳಿದೀನಿ, ಫಾದರ್ ನೇಮ್ ಮ್ಯಾಟರ್ ಆಗಲ್ಲ ಅಂತ ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ. ಮಾಡಿಸ್ಕೊಂಡು ಡೌಟ್ ಯಾಕೆ ಸರ್, ನಮ್ಗೆ ಡೌಟ್ ಇದೆ ಅಂತಂದ್ರೆ ಮಾಡಿಸ್ಕೊಂಬಿಡಿ. ಸರ್ ಕ್ಯಾಪಿಟಲ್ ಆಲ್ಫಾಬೆಟ್ ಆರ್ ಮ್ಯಾಂಡೇಟರಿ ನೇಮ್? ಕ್ಯಾಪಿಟಲ್ ಸ್ಮಾಲ್ ಮ್ಯಾಂಡೇಟರಿ ಇಲ್ಲ, ಲೆಟರ್ ಸೇಮ್ ಇರಬೇಕು. 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಬುಚ್ಚರ್ ಅಂತೆ, ಅಯ್ಯಪ್ಪ ರಾಮ. 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಫಸ್ಟ್ ನೇಮ್, ಮಿಡಲ್ ನೇಮ್, ಸರ್ ನೇಮ್ ಅಂತ ಇದೆ. ಆಧಾರ್ ಕಾರ್ಡ್ ದಲ್ಲಿ ಸರ್ ನೇಮ್ ಇಷ್ಟಿದೆ, ಮಿಡಲ್ ನೇಮ್ ಎಲ್ಲ ಚೇಂಜಸ್ ಇದೆ. ಹೆಂಗಿದ್ರು ಚೇಂಜಸ್ ಮಾಡ್ಕೊಬೇಕಪ್ಪ, ಅರ್ಥ ಆಯ್ತಾ? 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹೆಂಗ್ ಬರುತ್ತೋ ಆಧಾರ್ ಕಾರ್ಡ್ ಅಲ್ಲಿ ಹಂಗೆ ಬರುತ್ತೆ, ಬರಲೇಬೇಕು, ಇದ್ರೆ ಆಗುತ್ತೆ. ಅದೇ ನಾವು ಉಲ್ಟಾ ಪಲ್ಟಾ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಅಲ್ಲಿ ಸರ್ ನೇಮ್ ಇಲ್ಲಿ ಮಿಡಲ್ ನೇಮ್ ಆಗಿದ್ರೆ ಅಕ್ಸೆಪ್ಟ್ ಮಾಡಲ್ಲ. ಇವಾಗ್ಲೇ ಹೇಳ್ತಾ ಇದೀನಿ, ಗೊತ್ತಿಲ್ಲ KA ಅವ್ರು ಯಾವ ತರ ಫ್ರೇಮಿಂಗ್ ಮಾಡ್ತಾರೆ ಅಂತ, ಪ್ರಾಬ್ಲಮ್ ಆಗ್ಬೋದು. ಬೆಟರ್ ಮಾಡಿಸ್ಕೊಂಬಿಡಿ. ಸರ್ ಪ್ಲೀಸ್ ಮೇಕ್ ಎ ವಿಡಿಯೋ ಆನ್ ಹೌ ಟು ಕ್ರಿಯೇಟ್ ವಿಕಂಟ್ಲಿ. ಏನ್ ಡಿಜಿಲಾಕರ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು, ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಲ್ಲ, ಮೊಬೈಲ್ ನಂಬರ್ ಎಂಟರ್ ಮಾಡಿ ಆಕ್ಸೆಬಿಲಿಟಿ ಸಿಗುತ್ತೆ. ಅದೇನು ನೋಡ್ರ, ಅದಕ್ಕೆಲ್ಲ ವಿಡಿಯೋ ಮಾಡ್ಕೊಂಡು ಅದಕ್ಕೂ ಬೈತೀರಾ, ವ್ಯೂಸ್ಗೋಸ್ಕರ ಮಾಡ್ತೀರಾ ಅಂತ. ಸರ್ ಮೈ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಆರ್ ನಾಟ್ ಗೆಟಿಂಗ್ ಇಶ್ಯೂಡ್ ಇನ್ ಡಿಜಿಲಾಕರ್, ಸೊ ಐ ಕೆಪ್ ದಮ್ ಮ್ಯಾನ್ಯುಯಲಿ. ಡಿಜಿಲಾಕರ್ ಕ್ರಿಯೇಟ್ ಮಾಡ್ಬೇಕಷ್ಟೇ, ಆಟೋಮೆಟಿಕ್ ಆಕ್ಸೆಬಿಲಿಟಿ ತಗೊಂಡುತ್ತೆ. ಅದೇ ನಿಮ್ ಕ್ಯಾಸ್ಟ್ ಇನ್ಕಮ್ ಸೇವ್ ಮಾಡ್ಬೇಕು ಅಂತಲ್ಲ. ನೀವು ಮಾಡ್ಲಿಲ್ಲ ಅಂದ್ರೆ ಅವ್ರು ಲಿಂಕೇಜ್ ಮಾಡ್ಕೊಂತಾರೆ, ಇಲ್ಲ ಮಾಡ್ಬೇಕು ಅಂದ್ರೆ ಅಪ್ಲೋಡ್ ಮಾಡ್ಬೇಕಾಗುತ್ತೆ, ತಗೊಂಡುತ್ತೆ. ಸೊ ನೋ ಇಶ್ಯೂ. ಡಿಜಿಲಾಕರ್ ಬಂದು ಆಧಾರ್ ಲಿಂಕೇಜ್ ತಗೊಂಡುತ್ತೆ, ಅಷ್ಟೇ, ಏನು ಇಲ್ಲ. ಸೊ ಪ್ರಾಬ್ಲಮ್ ಏನಿಲ್ಲ, ಮಾಡ್ಕೊಬಹುದು ನೀವು ಇಲ್ಲಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ಸರ್ಚ್ ಮಾಡಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಸರ್ಚ್ ಮಾಡಿ. ಹೇಳ್ತಾ ಇದೆ ನೋಡಿ, ಕ್ಯಾಸ್ಟ್ ಅಂತ ಸಿಗುತ್ತೆ, ಆಟೋಮೆಟಿಕ್ ಅಪ್ಡೇಟ್ ಸಿಗುತ್ತೆ ನಿಮ್ಗೆ. ನೋಡಿ ಹಿಂಗೆ ಸ್ಟೂಡೆಂಟ್ಸ್ ಯಾರು ಗೊತ್ತಿದಾರ, ಕಮೆಂಟ್ಸ್ ಮಾಡಿದಾಗ ಅಲ್ಲೇ ರಿಪ್ಲೈ ಮಾಡ್ಬಿಡಿ, ಆಟೋಮೆಟಿಕಲಿ ಅವರಿಗೆ ಆನ್ಸರ್ ಸಿಕ್ಬಿಡುತ್ತೆ. ದಿಸ್ ಇಸ್ ವಾಟ್ ಐ ಆಮ್ ಡೂಯಿಂಗ್, ಐ ಆಮ್ ಎಜುಕೇಟಿಂಗ್ ದ ಸ್ಟೂಡೆಂಟ್ಸ್. ಓಕೆ, ನಿಮ್ಗೆ ಅಲರ್ಟ್ನೆಸ್ ಬರ್ತಾ ಇದೆ. ಯಾರು ಗೊತ್ತಿದೆ ನೋಡ್ತೀರಾ, ಕಮೆಂಟ್ಸ್ ಮಾಡಿ, ರಿಪ್ಲೈ ಮಾಡಿ. ಡೆಫಿನೆಟ್ಲಿ ಯು ಆಲ್ ದೇ ವಿಲ್ ಆಲ್ಸೋ ಗೆಟ್ ಟು ನೋ. ನಾನೇ ಮಾಡ್ಬೇಕು ಅಂತ ಏನಿಲ್ಲ. ಲೋಹಿತ್ ಗೌಡ, ಐ ಡಿಡ್ ಟೈಪ್ಡ್ ಮೈ RD ನಂಬರ್ ಆಲ್ಸೋ, ಬಟ್ ಇಟ್ಸ್ ನಾಟ್ ಶೋಸ್ ನೋ ರೆಕಾರ್ಡ್ ಫೋರ್ಡ್ ಅಂತ. ನೋ ರೆಕಾರ್ಡ್ ಫೋರ್ಡ್ ಅಂದ್ರೆ ಒಂದ್ಸಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಚೆಕ್ ಮಾಡಪ್ಪ.
ಸೇಮ್ ಬ್ರೋ ಫೆಚಿಂಗ್ ಸರ್ಟಿಫಿಕೇಟ್ ಆಲ್ಮೋಸ್ಟ್ ಎಲ್ಲ ಇದೀನಿ. ನೋಡಿ ಇಲ್ಲೇ ಹೇಳಿದ್ದಾರೆ, ಪ್ರತೀಕ್ ಅವರು ರಿಪ್ಲೈ ಮಾಡಿದ್ದಾರೆ. ದಿಸ್ ಇಸ್ ದ ಥಿಂಗ್ ವಾಟ್ ಇಟ್ ಇಸ್ ನೀಡೆಡ್. ಓಕೆ, ಹೆಲ್ಪಿಂಗ್ ದ ಸ್ಟೂಡೆಂಟ್ಸ್ ಕಮ್ಯುನಿಟಿ. ಓಕೆ, ಸೊ ಅದರ್ ಅಲ್ಲಿ ಎಲ್ಲ ಬಿಗ್ ಬರಲ್ಲ, ಇದೇ ಬರುತ್ತೆ. ಓಕೆ, ದಿಸ್ ದ ಅಪ್ಡೇಟ್ ಫಾರ್ ಯು. ಅಂಡ್ ಹೇಳಿದ್ನಲ್ಲ ನಿಮ್ಗೆ ಆಲ್ರೆಡಿ ಈ ತರ ಒಂದು ಕಟ್ ಆಫ್ PDF, ಬ್ರಾಂಚ್ ಕಟ್ ಆಫ್ PDF ಗ್ರೂಪ್ಸ್ ಎಲ್ಲ ಹಾಕಿದೀನಿ. ನಿಮಗೆ 2025 ಇದು 2025 ಲಾಸ್ಟ್ ಇಯರ್ ಕಟ್ ಆಫ್ PDF ಎಲ್ಲೂ ಸಿಗಲ್ಲ, ಸಿಗೋದು ಓನ್ಲಿ ಇಂಡಿಯಾ ಅಕಾಡೆಮಿಲಿ. ಇಂಡಿಯಾ ಅಕಾಡೆಮಿಲಿ ಸಿಗಬೇಕು ಅಂದ್ರೆ ಯು ಶುಡ್ ಜಾಯಿನ್ ದ ಕೋರ್ಸಸ್. ಐದರ್ ಲಾಂಗ್ ಶಾರ್ಟ್ ಟರ್ಮ್ ಜಾಯ್ನ್ ಆಗಬೇಕು, ಅಥವಾ ರೆಕಾರ್ಡ್ ಕ್ಲಾಸ್ ತಗೋಬೇಕು, ಅಥವಾ ಪರ್ಸನಲ್ ಗೈಡೆನ್ಸ್ ಹೋಗ್ಬೇಕು. ಆಮೇಲೆ ನಿಮ್ಗೆ LMR PPT ಕೋರ್ಸ್ ಇದೆ, ಇಲ್ಲಿ ಟಾಪಿಕ್ ವೈಸ್ ಮತ್ತೆ ಚಾಪ್ಟರ್ ಮಾಡೆಲ್ ವೈಸ್ ಮತ್ತೆ 100 ಮಾರ್ಕ್ಸ್ ಟೆಸ್ಟ್, ಎಲ್ಲಾ ಸಬ್ಜೆಕ್ಟ್ ಮೆಟೀರಿಯಲ್ ಕಂಟೆಂಟ್ ಇದೆ. ಓಕೆ, ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ನಿಮಗೆ ರಿಲೇಟೆಡ್ ಟು DCET. ಓಕೆ, ರೆಫರ್ ಮಾಡೋದಕ್ಕೆ ಒಂದು ಐಡಿಯಾ ಸಿಗುತ್ತೆ, ಇದು ಎಲ್ಲೂ ಸಿಗಲ್ಲ. ದಿಸ್ ಓನ್ಲಿ ಫ್ರಮ್ ಇಂಡಿಯಾ ಅಕಾಡೆಮಿ. ಸೊ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗ್ಬೋದು, ಎಲ್ಲ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ಈ ತರ ಸಪೋರ್ಟ್ ಮಾಡ್ತಾ ಇರಿ. ದಿಸ್ ಇಸ್ ದ ಅಪ್ಡೇಟ್ ಫಾರ್ ಯು. ಸೊ ವಿಡಿಯೋ ಇಷ್ಟ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಕೋರ್ಸ್ ಜಾಯ್ನ್ ಆಗಿ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ. ಇಂಡಿಯಾ ಅಕಾಡೆಮಿ ಕಂಪ್ಲೀಟ್ ಸಪೋರ್ಟ್ ಸಿಗುತ್ತೆ ನಿಮಗೆ. ವಿಗೋರಿಸ್ ಕ್ಲಾಸಸ್ ನಡೀತಾ ಇದೆ. ಸೊ ಬಿ ಒನ್ ಆಫ್ ದ ಟಾಪ್ ಅಚೀವರ್ಸ್, ಜಾಯ್ನ್ ಇಂಡಿಯಾ ಅಕಾಡೆಮಿ. ಬಿಲೀವರ್ಸ್, ಜಾಯ್ನ್ ಅಸ್ ಅಂಡ್ ಸಿ ದ ಚೇಂಜ್.